ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶೂನ್ಯಪೀಠಾಧೀಶ್ವರ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಷಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಇವತ್ತು ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ. ಏನೇನಾಗಬೇಕು? ಪ್ರಾಣಲಿಂಗಿ, ಆಚಾರಲಿಂಗ ಸ್ಥಳ, ಗುರುಲಿಂಗ ಸ್ಥಳ, ಶಿವಲಿಂಗ ಸ್ಥಳ, ಜಂಗಮಲಿಂಗ ಸ್ಥಳ, ಪ್ರಸಾದಲಿಂಗ ಸ್ಥಳ, ಮಾಲಿಂಗ ಸ್ಥಳ. ಇದಾಗಬೇಕಾದ್ರೆ ಏನಾಗಬೇಕ್ರಿ? ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ. ಪ್ರಾಣಲಿಂಗಿ ಶ್ರದ್ಧಾ ಭಕ್ತಿಯನ್ನ ವ್ಯಕ್ತಪಡಿಸಿ, ಭಕ್ತಿ ಅಂದ್ರೆ ತಾನು ಮಾಡುವ ಪ್ರಯತ್ನ, ಪುರುಷ ಪ್ರಯತ್ನ. ಭಕ್ತಿ ತಂತಾನೆ ಆಗಲ್ಲದು, ನೀವು ಮಾಡಬೇಕು. ಈಗೇನಂತಂದ್ರೆ ಹ್ಯಾಂಗಿರ್ಬೇಕು ಹ್ಯಾಂಗಿರಬಾರ್ದು ಅಂತ ಹೇಳಿದ್ರು. ಪುರುಷ ಪ್ರಯತ್ನ ಯಾವ ರೀತಿ ಇದ್ರ ಪ್ರಾಣಲಿಂಗಿ ಆಚಾರಲಿಂಗ ಆಗ್ತಾನ ಅನ್ನೋದು ಹೇಳ್ತಾರೆ. ಶ್ರದ್ಧಾ ಭಕ್ತಿ ಇತ್ತಂದ್ರೆ ಆಚಾರಲಿಂಗ, ನಿಷ್ಠಾಭಕ್ತಿ ಬೆಳೆಸ್ಕೊಂಡ್ರೆ ಗುರುಲಿಂಗ, ಸಾವಧಾನ ಅಥವಾ ಅವಧಾನ ಎಚ್ಚರಿಕೆ ಇರಬೇಕು ಇತ್ತಂತಂದ್ರೆ ಶಿವಲಿಂಗ. ಅನುಭವ ಇತ್ತು ಅಂತಂದ್ರೆ ಅನುಭವ, ಸ್ವಾನುಭಾವ ಬೇಕದಕ್ಕೆ. ಅನುಭವ ಇತ್ತು ಅಂತಂದ್ರೆ ಅನುಭವ ಅಂತಂದ್ರೆ ಏನು? ನಿರ್ವಿಕಾರವಾಗಿರೋದು. ಅನುಭವದಲ್ಲಿರೋದು ಅಂದ್ರೆ ನಿರ್ವಿಕಾರವಾಗಿರೋದು. ಅದು ಇತ್ತಂತಂದ್ರೆ ಎಂತ ಲಿಂಗ? ಚರಲಿಂಗ, ಜಂಗಮಲಿಂಗ. ಮತ್ತೆ ಆನಂದ ಇತ್ತು ಅಂತಂದ್ರೆ ಪ್ರಸಾದಲಿಂಗ. ಸಮರಸ ಇತ್ತು ಅಂತಂದ್ರೆ ಮಹಾಲಿಂಗ. ಪ್ರಾಣಲಿಂಗಿ ಸ್ಥಳಕ್ಕೆ ಬಂದಾಗ ಅವನು ಹೆಂಗಿರ್ಬೇಕು ಹೆಂಗಿರಬಾರ್ದು ಅನ್ನೋದು ಹೇಳಿ ಮುಂದೆ ಅವನು 6 ಭಕ್ತಿಗಳನ್ನ ಮಾಡಿ 6 ಲಿಂಗ ಸ್ವರೂಪಗಳನ್ನು ಪಡ್ಕೊತಾನೆ. ಶ್ರದ್ಧೆ ಅಂದ್ರೆ ಗುರು ಮತ್ತು ಶಾಸ್ತ್ರಗಳಲ್ಲಿ ನಂಬಿಕೆ. ಶ್ರದ್ಧೆ ಅಂದ್ರೆ ಏನು ಅಂತಂದ್ರೆ ಗುರುವಿನಲ್ಲಿ ಮತ್ತು ಶಾಸ್ತ್ರದ. ಗುರು ಅಂದ ಕೂಡ್ಲೇನೆ ಮುಂದೆ ಕೂತು ಪಾಠ ಹೇಳೋನು ಪ್ಲಸ್ ನಿಮ್ಮ ಒಳಗೆ ಕೂತು ಪಾಠ ಹೇಳೋನು, ಇಬ್ರು ಗುರುಗಳೇ. ಒಳಗಿನ ಗುರು, ಹೊರಗಿನ ಗುರು. ಮತ್ತ ಹೊರಗೊಂದು ಶಾಸ್ತ್ರ ಅದ, ಒಳಗೊಂದು ಶಾಸ್ತ್ರ ಅದ. ಒಳಗಿನ ಶಾಸ್ತ್ರ, ಹೊರಗಿನ ಶಾಸ್ತ್ರ.
ಬರೇ ಗುರು ಅಂದ ಕೂಡ್ಲೇನೆ ನೀವೇನ್ ಮಾಡ್ಬಿಡ್ತೀರಿ, ನಿಮ್ಮ ಸ್ವರೂಪವನ್ನೇ ಮರೆತು ಬಿಡ್ತೀರಿ. ನಿಮ್ಮ ಸ್ವರೂಪನೇ ನಿಮ್ಮ ಗುರು, ನಿಮ್ಮೊಳಗ ಆಭಾಸ. ಆ ಒಂದು ಸ್ವರೂಪ ಕೂಟಸ್ಥವನ್ನ ಬಿಟ್ಟು ನೀವು ಏನೇನ್ ತಿಳ್ಕೊಂಡಿರಿ ಅದೆಲ್ಲ ನಿಮ್ಮ ಕಲ್ಪನೆ. ಆ ಕಲ್ಪನೆಯನ್ನ ಕಳ್ಕೊಳಕ ನಿಮ್ಮ ಗುರುವನ್ನೇ ನೀವು ಬಳಸ್ಕೋಬೇಕಾಗ್ತವೆ. ಕಲ್ಪಿತ ನಾನುಗಳು ಏನೇನದವ ಅವೆಲ್ಲ ಹೋಗ್ಬೇಕಾದ್ರೆ ಅಕಲ್ಪಿತನನ್ನ ಬಳಸ್ಕೋಬೇಕು. ಪ್ಲಸ್ ಶಾಸ್ತ್ರ ಅಂದ್ರೆ ಹೊರಗಿನ ಶಾಸ್ತ್ರ ಕೇಳ್ತಾ ಕೇಳ್ತಾ ಒಳಗಿನ ಶಾಸ್ತ್ರ ನಿಮ್ಮೊಳಗೆ ನೀವೇ ಬರೆದದ್ದು. ಯಾವುದೇ ವೇದಗಳು ಯಾರೇ ಒಬ್ಬರು ವ್ಯಕ್ತಿ ಬರೆದದ್ದಲ್ಲದು. ಅಪೌರುಷೇಯ ಅಂದ್ರೆ ಒಬ್ಬ ನಾಮ ರೂಪ ಕೊಟ್ಟು ಅದಕ್ಕೇನು ಈಗ ಹೆಂಗ ಒಂದು ಬಸವಣ್ಣವರು ವ್ಯಕ್ತಿಗತವಾಗಿ ನೆನಪು ಬರ್ತಾರಿಲ್ಲ, ಕೂಡಲ ಸಂಗಮ ದೇವ ಅಂದ ಕೂಡ್ಲೇನೆ ವ್ಯಕ್ತಿಗತವಾಗಿ ನೆನಪು ಬರ್ತಾರಿಲ್ಲ. ಚನ್ನಮಲ್ಲಿಕಾರ್ಜುನ ಅಂದ್ರ ವ್ಯಕ್ತಿಗತವಾಗಿ ನೆನಪು ಬರ್ತಾರ. ಆದ್ರ ವೇದಗಳು ಏನದವ ಅಲ್ಲಿ ಯಾರ ವ್ಯಕ್ತಿಗಳ ನೆನಪು ಬರ್ತಾರನ್ರಿ? ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹೆಸರಿಲ್ಲ, ನಾಮ ಇಲ್ಲ, ರೂಪ ಇಲ್ಲ. ಈ ವಿಚಾರ ಸಾಗರ ಆರಂಭದಿಂದ ಅಂತ್ಯದವರೆಗೆ ಯಾವುದರ ಒಂದು ವ್ಯಕ್ತಿ ನೆನಪು ಬರ್ತಾನೇನು? ಅಲ್ಲಿ ವಿಚಾರ ಚಂದ್ರೋದಯ ಅದ್ರಾಗ ಒಂದು ಎಲ್ಲರ ವಚನಾಂಕಿತ ಮತ್ತೆ ಇಂಥವ್ರದೇ ಅಂತೇಳಿ ಎಲ್ಲರ ಆದೇನು? ಏನೂ ಇಲ್ಲ. ಹಂಗ ಇಲ್ಲೇನದ ಶ್ರದ್ಧೆ ಅಂತಂದ್ರ ಗುರು ಮತ್ತು ಶಾಸ್ತ್ರಗಳಲ್ಲಿ ಆಳವಾದ ನಂಬಿಕೆ ಶ್ರದ್ಧೆ ಅಂತಂದ್ರ. ಮತ್ತೆ ನಿಷ್ಠೆ ಅಂತಂದ್ರ ಒಂದನ್ನ ನೀವು ಚೆನ್ನಾಗಿ ನಂಬಿದ್ರಿ ಅಂತಂದ್ರೆ, ಈಗ ಒಂದು ಅಂಗಡಿಯಾಗ ಕಿರಾಣಿ ಮಾಲ್ ತರ್ಲಕ್ ಹೋಗಿ ಆಜು ಬಾಜುದ ಅಂಗಡಿಯಾಗ ಗಣಕೆ ಹಾಕ್ತಿರೇನ್ ಮತ್ತೇನದ ಅಂತ? ಏನಾರ ಒಂದ್ ಸಾಮಾನುಗಳು ತಗೋಬೇಕಾದ್ರೆ ಇದೇ ಅಂಗಡಿಯಾಗ ಇಲ್ಲಿ ರೇಟು ಇಲ್ಲಿ ಕ್ವಾಲಿಟಿ ನಮಗ್ ಸ್ಯಾಟಿಸ್ಫೈ ಆಗ್ಯದ ಅಂತ ಹೇಳಿಕೆ ನಿಮ್ಗೊಂದ್ಸಾರಿ ಮನಸ್ಸಲ್ಲಿ ಕುಂತಂದ್ರ ಆ ಮನಸ್ಸು ಮತ್ತ ಆಜು ಬಾಜು ಅಂಗಡಿಯಾಗ ಗಣಕೆ ಆಗ್ತದೇನ್ರಿ? ಬಜಾರ್ದಾಗ 100 ಅಂಗಡಿ ಇರ್ತಾವ. ಒಂದ್ ಯಾವ್ದ ಅಂಗಡಿಯಾಗ ನಿಮಗ್ ವಿಶ್ವಾಸ ಕೂತು ಅಂತಂದ್ರೆ ಅದಕ್ಕ ಶ್ರದ್ಧೆ ಉಂಟಾಯ್ತು ಅಂತಂದ್ರ ಇದೇ ಮಾಲ್ ಮತ್ ಬಾಗ್ಲನ ಅಂಗಡಿಯಾಗ ಏನ್ ರೇಟ್ ಅದ ಹೆಂಗದ ಕೇಳಕ್ಕೆ ಹೋಗಂಗಿಲ್ಲ. ಆ ವಿಶ್ವಾಸ ಕುಂದರ್ಸ್ಕೊಳ್ಳೋ ತನಕ ಅವ ಶ್ರಮ ಪಡ್ಬೇಕಾಗ್ತದ ಅಂಗಡಿ. ಅವ ಮಾತಿನ ಮೂಲಕ, ಅವನ ಮಟೀರಿಯಲ್ ಮೂಲಕ, ರೇಟಿನ ಮೂಲಕ ಒಟ್ಟು ಹೆಂಗೋ ಮಾಡಿ ಗಿರಾಕಿಗಳಿಗೆ ತನ್ನ ಬಳಿ ಉಳಿಸುಗಳ ಪ್ರಯತ್ನ ಶ್ರದ್ಧೆ ಬೆಳೆಸ್ಕೊಂಡಂತಂದ್ರ ಅದೇ ನಿಷ್ಠೆ ಆಯ್ತು ಅಂತಂದ್ರ ಅವ ಅಂಗಡಿ ಮುಚ್ಚಿದ್ನಂತಂದ್ರೆ ಇವ್ರಿಗೆ ಜೀವವಾದಂಗ ಆತಿರ್ತದ. ಯಾಕ್ರಿ ಇವತ್ತು ಅಂಗಡಿ ತೆಗೆದಿಲ್ಲಲ್ಲ, ಸುತ್ತ 25 ಅಂಗಡಿ ತೆಗೆದವ, ಇವನಿಗೆ ಅವನ ಅಂಗಡಿ ಬಂದ್ ಅವನ ಮನೆಗೆ ಏನೋ ಸಮಸ್ಯೆ ಆಗಿದ್ರೆ ಅವ ಬಂದ್ ಮಾಡಿರ್ತಾನ, ಅವತ್ತಿನ ದಿವಸ ಇವನಿಗೆ ಜೀವವಾದಂಗ ಆತಿರ್ತದ. ಅದಕ್ಕೆ ನಿಷ್ಠೆ ಅಂತಾರ. ನಿಷ್ಠೆ ಶ್ರದ್ಧನೆ ಇನ್ನ ಆಳವಾಗಿ ಹೋಯ್ತಂದ್ರ ಅದು ನಿಷ್ಠೆ. ಆ ನಿಷ್ಠೆ ಬೆಳೆಸ್ಕೊಂಡ್ರಿ ಅಂತಂದ್ರ ನಿಮ್ಮ ಸ್ವರೂಪದಲ್ಲಿ ನಿಷ್ಠೆ, ಸ್ವರೂಪದ ಒಂದು ವಾಕ್ಯ ಏನ್ ಬರ್ತದ, ನಿಮ್ಮ ಒಳಗಿನ ವಾಕ್ಯ ಏನ್ ಬರ್ತದ ಅದ್ರ ಬಗ್ಗೆ ನಿಷ್ಠೆ ಬೆಳೆಸ್ಕೊಂಡ್ರಿ ಅಂದ್ರ ಬ್ಯಾರೆ ಏನು ಕೇಳದೇ ಬೇಕಾಗಿಲ್ಲ. ನಾದ ಬ್ರಹ್ಮ ನಿಮ್ ಒಳಗ ಏನದನ ಅವನ್ ಮಾತು ಕೇಳಿದ್ಮೇಲೆ ಬ್ಯಾರೆ ಏನು ಕೇಳೋದ್ ಬೇಕಾಗಿಲ್ಲ. ಮತ್ತ ನಿಷ್ಠೆ ನಿಮಗ್ ಬೇಕಾದಷ್ಟು ಇದ್ರು ಸಹಿತ ಸುತ್ತಮುತ್ತ 12,000 ಬಾಳ ಮಂದಿ ಇರ್ತಾರ. ಅದೇನ್ ಹಚ್ಕೊಂಡ್ ಕೂತಿದಿ, ಇದು ಚಲೋ ಅದವ, ಅದೇನ್ ಓದ್ಕೊತ್ ಕೂತಿದಿ, ಇದು ಚಲೋ ಅದವ, ಅವ ಏನ್ ಹೇಳ್ತಾನ, ಅವಂದೆಲ್ಲ ನನಗ್ ಗೊತ್ತದ ಹೇಳು, ಈ ಕಡೆ ಬಾ, ಅದು ಚಲೋ ಅದ, ಈ ಕಡೆ ಚಲೋ. ಏನ್ ಮಾಡ್ತಿರ್ತಾರ? ನಿಮ್ ಶ್ರದ್ಧೆಯನ್ನ ನಿಮ್ ನಿಷ್ಠೆಯನ್ನ 12,000 ಇರ್ತಾರ. ಅದು 12,000 ಟೈಮ್ನೊಳಗೆ ಏನಿರ್ಬೇಕು ನೀವು? ಅವನ್ ಬೆನ್ನತ್ತಿ ಹೋಗಿ ಯಾಕರೆ ಬಂದಪ್ಪ, ನಮ್ ಗುರುಗಳು ಬಿಟ್ಟು ನಮ್ ಶಾಸ್ತ್ರ ಬಿಟ್ಟಿಕೆ ನಾನು ಇಲ್ಲಿ ಬಂದು ಕೂತೆ ನೋಡು, ಇಲ್ಲಿ ನೋಡಿದ್ರೆ ಏನು ಚಂದಿಲ್ಲ, ಅಲ್ಲಿ ಬಿಟ್ಟು ಬಂದೆ, ಈಗ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಹಂಗ ಆಗ್ಬಾರ್ದು. ಅದಕ್ಕೇನಂತಾರ? ಸಾವಧಾನ ಭಕ್ತಿ, ಎಚ್ಚರಿಕೆ ಇರಬೇಕು. ಯಾರ್ದಾರ ಬೆನ್ನತ್ತಿ ಹೋಗ್ಬೇಕಾದ್ರ ಎಮ್ಮೆಯಿಂದ ಹೋಗಿ ಆಕಳಿಂದ ಹೋಗಿ ಬೆಟ್ಟದ ತಪ್ಪಲಿನಲ್ಲಿರುವ ಹುಲ್ಲು ಮೇಯದ ಬಿಟ್ಟು ಎಮ್ಮೆಯಿಂದ ಹೋಗಿ ಏನೋ ತಿಂದಿತ್ತ, ಹಂಗ ಆಗ್ಬಾರ್ದು.
ಅದಕ್ಕೇನಂದ್ರೆ ಎಚ್ಚರಿಕೆ ಇರ್ಬೇಕು. ಯಾರೇ ನಮ್ಮ ನಿಷ್ಠೆ ಶ್ರದ್ಧೆಗಳನ್ನ ಅಳ್ಳಾಡಿಸ್ತಿದ್ರಂತಂದ್ರ ನಮ್ಮ ಮಕ್ಕಳ ಬಗ್ಗೆ ಭಿನ್ನಾಭಿಪ್ರಾಯ ಹೇಳೋರು ಇರ್ತಾರ, ನಮ್ಮ ಗಂಡದರ ಬಗ್ಗೆ ಭಿನ್ನಾಭಿಪ್ರಾಯ ಹೇಳೋರು ಇರ್ತಾರ, ನಮ್ಮ ಹೆಂಡ್ರ ಬಗ್ಗೆ ಭಿನ್ನಾಭಿಪ್ರಾಯ ಹೇಳೋರು ಇರ್ತಾರ, ತಂದೆ ತಾಯಿ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿಸೋರು ಇರ್ತಾರ. ಎಲ್ಲಾನು ನಮ್ಮ ಜೀವನನೇ ಅಳ್ಳಾಡಿ ಹೋಗ್ಬೇಕು. ಅಂತಿಂತಾವ್ ಪ್ರಸಂಗಗಳು ತಂದಿಡ್ತಿರ್ತಾರ ಒಬ್ಬೊಬ್ರು. ಅಂತ ಟೈಮ್ನೊಳಗೆ ಏನಿರ್ಬೇಕು ನಾವು? ಸಾವಧಾನ, ಎಚ್ಚರಿಕೆ, ಅರಿವಿನಲ್ಲಿರ್ಬೇಕು. ಮಂದಿ ಮಾತು ಕೇಳಿ ಮನಿ ಹಾಳು ಮಾಡ್ಕೊಳ್ಳೋಂತ ಬುದ್ಧಿ ಇತ್ತಂತಂದ್ರೆ ಅದು ಸಾವಧಾನ ಭಕ್ತಿ ಅಲ್ಲ. ಯಾರ್ದೋ ಮಾತು ಕೇಳಕ್ಕೆ ಹೋಗಿ ನಮ್ಮ ಸಾಧನೆ ದಿಕ್ಕು ತಪ್ಪಿಸ್ಕೊಂಡೇವು ಅಂತಂದ್ರೆ ಅದು ಸಾವಧಾನ ಅಲ್ಲ. ಸಾವಧಾನ ಭಕ್ತಿ ಅಂದ್ರೆ ಒನ್ ಶುಡ್ ಬಿ ಕೇರ್ಫುಲ್. ಇದಕ್ಕಿಂತ ಶ್ರೇಷ್ಠವಾಗಿ ಇತ್ತು ಅಂದ್ರೆ ಹೆಂಗಿರ್ಬೇಕು? ನಮ್ಮೆಲ್ಲರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತದಿರ್ಬೇಕು. ಇದಕ್ಕಿಂತ ಶ್ರೇಷ್ಠವಾಗಿತ್ತಂದ್ರೆ ನಮ್ಮೆಲ್ಲರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಸರ್ ಇಲ್ಲೇನ್ ಹೇಳ್ಕೊತ್ ಕೂತೀರಿ, ಇದಕ್ಕಿನ್ನ ಇನ್ನ ಚಲೋ, ಇನ್ನ ಹೈ ಕ್ಲಾಸ್ ಫಿಲಾಸಫಿ ಅಲ್ಲಿ ಒಬ್ರು ಹೇಳಕತ್ತಾರ, ನಾವು ನೀವು ಎಲ್ಲರೂ ಕೂಡಿ ಹೋಗಮ್ ನಡಿಯಪ್ಪ ಅಂತ ಅಂದಾಗ ನಾವೆಲ್ಲರೂ ಕೂಡಿ ಹೋದೇವಂದ್ರ ಹೌದ್ ನೋಡಪ್ಪ ಇದಕ್ಕಿಂತ ಬಹಳ ಚಲೋ ಹೇಳ್ತಾರ, ನಾವು ಸುಮ್ಮೇನೋ ಹೇಳ್ಕೊತಿದ್ದೆವು, ಇನ್ನ ಚಂದ, ಇನ್ನ ಒಳ್ಳೆ ಶಾಸ್ತ್ರ ಸಿಕ್ಕದ, ಒಳ್ಳೆ ಗುರು ಸಿಕ್ಕನ, ಎಲ್ಲರೂ ಕೂಡಿ ಅಲ್ಲಿ ಸಾಧನೆ ಮಾಡಮು, ಅಂತ ಗುರುವಿಗೆ ಶರಣಾಗಮು. ಯಾವಾಗ್ಲೂ ನಮ್ಮ ಹತ್ರ ನಾವೇ ಗುರು, ನಾವೇ ಫೈನಲ್ ಅತಿ ಅಂದು ಅಂದೇ ಇಲ್ಲ ನಾವು. ಇದಕ್ಕಿಂತ ಸೂಪರ್ ಏನಾರು ಸಿಕ್ತಂದ್ರೆ ನಾವು ನೀವು ಎಲ್ಲರೂ ಕೂಡಿ ಅಲ್ಲಿ ಹೋಗಮ್ ನಡಿ. ಇದು ಏನಾಗ್ತದ? ಇದು ಅವಧಾನ ಭಕ್ತಿ, ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಅನುಭವ ಭಕ್ತಿ. ಅನುಭವ ಅಂತಂದ್ರೆ ಹೇಳಿನಲ್ಲ, ಆತ್ಮದ ಅನುಭವನೇ ಅನುಭವ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಪ್ರಯತ್ನ ಮಾಡಬೇಕು. ವಿಕಾರ ಆಗುವ ಸಮಯ ಬಂದಾಗೆಲ್ಲ ನಿರ್ವಿಕಾರಿಯಾಗಿ ಉಳಿದ್ರಿ ಅಂತಂದ್ರೆ ಅನುಭವದಲ್ಲಿದಿರಿ ಅಂತ. ನಾವು ಏನೇನೋ ಅದಿವದಿ ತಿಳ್ಕೊಂಡಿವಲ್ಲ ಅವೆಲ್ಲ ಓಸು ನಮಗೆ ದುಃಖ, ಭಯ, ಚಿಂತೆ ಕೊಡ್ತಾವ. ಅವೆಲ್ಲ ನಾನಲ್ಲ, ಅವ್ಯಾವು ನಾನಲ್ಲ, ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾ ಪರಮಾತ್ಮ ಸ್ವರೂಪ ಅದೀನಿ, ಅವೆಲ್ಲ ದೊಡ್ಡ ವಿಷಯ ಅಲ್ಲವೇ ಅಲ್ಲ ನನಗಂತೇಳಿ ನಾನು ಚಿದಾನಂದ ಸ್ವರೂಪ ಅದೀನಿ ಅಂತ ಹೇಳಿಕೆ ನಾವು ಹಿಂಗಂದೇವಂತಂದ್ರೆ ನಾವು ಏನಾಗ್ತೀವಿ? ಅನುಭಾವಿಗಳಾಗ್ತೀವಿ. ಮತ್ತ ಅಳೋದ್ರ ಸಲುವಾಗಿ, ದುಃಖ ಕೊಡೋದ್ರ ಸಲುವಾಗಿ ಪ್ರತಿ ಕ್ಷಣನೂ ಸಾವಿರ ಕಾರಣ ಬರ್ತಿರ್ತಾವ. ಅವೆಲ್ಲವನ್ನ ಮೀರಿ ನಿಲ್ಲಂತ ಶಕ್ತಿ ಬೆಳೆಸ್ಕೊಂಡು ವಿಚಾರ ಮಾಡಿ ನಾನು ಆನಂದ ಸ್ವರೂಪ ಅದೀನಿ, ಇಂಥದ್ರ ಸಲುವಾಗಿ ಅಳೋದು ಯೋಗ್ಯನಾ ಅಂತ ಅನ್ಕೊಂಡು ಆ ದುಃಖ ಎಲ್ಲ ದಾಟಿ ನಾವು ಆನಂದವಾಗಿದ್ದೇವಂತಂದ್ರೆ ಏನಾಗ್ತದ? ಅನುಭವ, ಆತ್ಮದ ಅನುಭವ. ಮತ್ತ ಆರೋಗ್ಯ ಕೆಡ್ತಿರ್ತದ, ಏನೇನೋ ಆತಿರ್ತದ. ನಿನ್ನೆ ಒಂದ್ ಮಾವಿನ ಹಣ್ಣು ಕೊಯ್ಯೋ ಟೈಮ್ನಾಗ ಚಾಕು ಕೈ ಬಿದ್ದ್ಬಿಡುತ್ತೆ. ಅದು ಏನ್ ಮಾಡಿದ್ರು ರಕ್ತ ನಿಂದ್ರಲ್ದು. ದವಾಖಾನಿಗೆ ಹೋದ್ರೆ ಒಂದು ಇಂಜೆಕ್ಷನ್ ಕೊಟ್ರು, ಟ್ಯಾಬ್ಲೆಟ್ ಕೊಟ್ರು. ಅದು ಸಾಯಂಕಾಲ ಟಿವಿ ಅದೇನೋ ಪ್ಯಾಕ್ ಮಾಡಿ ರಾತ್ರಿ ಬಸ್ಸಿನಾಗ ಹಾಕಿ ಅದು ಪ್ರತಿಯೊಂದಕ್ಕೂ ಹೆಬ್ಬಟ್ಟೆ ಕೆಲಸ ಮಾಡ್ಬೇಕು. ನಮ್ ಬಿಟ್ರೆ ಯಾರು ಮಾಡೋರು? ಅದ್ ಹಂಗೆ ಎಲ್ಲೆಲ್ಲಿ ಎತ್ತೀವಿ ಹಂಗಂಗ್ ರಕ್ತ ಸೋರ್ಕೋತ್ ರಾತ್ರಿ ತನ ಸೋರ್ತು, ಈಗ ನಿಂತದವು ರಕ್ತ. ಏನೋ ಆತಿರ್ತಾವ, ಏನೋ ಆತ ಆರೋಗ್ಯ ಕೆಡ್ತಿರ್ತದ, ಏನೋ ಸಮಸ್ಯೆ ಆತಿರ್ತದ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಾರ್ದ ಅದಕ್ಕೇನ್ ಟ್ರೀಟ್ಮೆಂಟ್ ಕೊಡ್ಬೇಕು, ಕ್ವಾಟಿಕೆ ಆಯ್ತು. ಇವ್ ರಾತ್ರಿ ತನಕ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆತಂಕ ಇತ್ತು, ಮುಂಜಾನೆ ಎದ್ಮೇಲೆ ಅದು ನಿಂತದ, ಆರಾಮಾಗಿತ್ತು ಸ್ವಲ್ಪ. ಹಿಂಗೆ ಏನೇನೋ ಆತಿರ್ತಾವ. ಹಿಂಗಾಗಿ ಏನಾಗಬೇಕು? ಆನಂದ ಭಕ್ತಿ ಅಂತಂದ್ರೆ ದುಃಖಕ್ಕೆ ಸಾವಿರ ಕಾರಣದವ, ಅವೆಲ್ಲ ದಾಟಿ ನಿಂತು ನಾನು ಆನಂದವಾಗಿರ್ಬೇಕು. ನಾನು ಆನಂದ ಅಂತಂದ್ರೆ ಆತ್ಮ. ನಾನು ದುಃಖ ಪಡ್ಲಕತ್ತೀನಿ ಅಂತಂದ್ರ ನನ್ನ ಆತ್ಮ ಸ್ವರೂಪ ಬಿಟ್ಟು ಮತ್ತೆ ಬೇರೆ ಏನೋ ಮಾಡಕತ್ತೀನಿ ಅಂತ. ವ್ಯಭಿಚಾರಿ ಅಂತಾರ ಅದಕ್ಕೆ. ನಾನು ಆತ್ಮ ಅನ್ನೋದು ಅವ್ಯಭಿಚಾರಿ, ನಾನು ಆತ್ಮ ಅನ್ನೋದು ಅವ್ಯಭಿಚಾರಿ. ಪತಿವೃತ್ಯ ಇದ್ದಂಗ ಆತ್ಮ ಅಂದ್ರ ನಾ ಆತ್ಮದ ಸ್ವರೂಪ ಬಿಟ್ಟು ಮತ್ತೆ ಬೇರೆ ಏನೋ ಅದೀನಿ ಅಂತ ತಿಳ್ಕೊಂಡ್ರೆ ಅದು ಅವ್ಯಭಿಚಾರಿ. ಅದೇನ್ ಮಾಡ್ತದ? ದುಃಖಕ್ಕೆ ಕಾರಣ ಆಗ್ತದೆ. ಬೇರೆ ಏನೇನೋ ಅನ್ಕೊಂಡಿವಲ್ಲ ಅವೆಲ್ಲ ಅವ್ಯಭಿಚಾರಿ. ಒಮ್ಮ ಇದ್ದು
ಇನ್ನೊಮ್ಮೆ ಇಲ್ಲದಂತ ಸ್ವರೂಪಗಳು, ವ್ಯಭಿಚಾರಿ ಸ್ವರೂಪ, ಅವ್ಯಭಿಚಾರಿ ಸ್ವರೂಪ. ಖಾರವಾಗಿ ಹೇಳಕತ್ತೀವಿ ಇದನ್ನ. ಆತ್ಮ ನಾನು ಬ್ರಹ್ಮ, ನಾನು ಚೈತನ್ಯ, ನಾನು ಲಿಂಗ, ನಾನು ಅರಿವು ಸ್ವರೂಪ ಅಂತಂದ್ರ ಅದು ಅವ್ಯಭಿಚಾರಿ ಸ್ವರೂಪ. ಅದನ್ನು ಹೊರತುಪಡಿಸಿ ಬೇರೆನ ಕಾಕ ಮಾಮ ಸೊಸಿ ಅತ್ತಿ ಗಂಡ ಹೆಂಡತಿ ಮಕ್ಕಳು ಶ್ರೀಮಂತ ಬಡವ ಆ ಜಾತಿಯವ್ರು ಈ ಜಾತಿಯವರು ಅದ್ವೈತ ಸಿದ್ಧಾಂತ ಅಂತ ಹೇಳಿಕೆ ಎಷ್ಟು ಹೊಲಸು ಬರೀಲಕತ್ತಾರ ಫೇಸ್ಬುಕ್ನಾಗ ನೋಡ್ರಿ. ಇಬ್ರು ಬ್ರಾಹ್ಮಣರು ಅವ್ರ ಬಗ್ಗೆ ನಮಗೆ ಎಷ್ಟು ಗೌರವ ಅದ, ಅವ್ರಿಬ್ರು ಹೊಲಸು ಬರ್ಕೊಂಡಿಕ್ಕೆ ನೀವು ಅವ್ರ ಮರ್ಯಾದೆ ಅವರೇ ತಗೊಳಕತ್ತಾರ. ಲಿಂಗಾಯತರ ಅಂತೇಳಿ ಜಗಳ ಮಾಡಿ ಅವ್ರ ಮರ್ಯಾದೆ ಅವ್ರು ತಗೊಳಕತ್ತಾರ ರೋಡ್ ಮೇಲೆ. ಆ ಗುರುಗಳೇ, ಶಿಷ್ಯರಲ್ಲ ಗುರುಗಳೇ, ದೊಡ್ಡ ಗುರುಗಳೇ ಗುದ್ದಾಡಿ ಮರ್ಯಾದೆ ತಗೊಳಕತ್ತಾರ. ಬ್ರಾಹ್ಮಣರನ್ನು ದೊಡ್ಡ ಗುರುಗಳು ಗುದ್ದಲಿಕ್ಕೆ ಅವ್ರ ಮರ್ಯಾದೆ ಪಬ್ಲಿಕ್ನಾಗ ತಗೊಳಕತ್ತಾರ. ಇದೆಲ್ಲ ಏನಂತಂದ್ರ ಕಲಿಯುಗ. ಮತ್ತೇನಿಲ್ಲ, ಮೂರ್ಖರು ದೊಡ್ಡ ಪಂಡಿತರಾದಂಗ ಮಾತಾಡ್ತಾರ, ದೊಡ್ಡ ಪಂಡಿತರು ಮೂರ್ಖರಾಗ್ತಾರ ಈ ಕಲಿಯುಗದೊಳಗೆ. ಕಣ್ಣೆದ್ರೆ ಕಾಣ್ಲಕತ್ತು ದೊಡ್ಡ ಪಂಡಿತರು ಮಹಾತ್ಮರು ಸಂತರ ಯಾರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಅವರೇ ಮೂರ್ಖರಾಗ್ಯಾರ. ಮತ್ತೀಗ ಯಾರು ಭ್ರಷ್ಟರದಾರ, ಯಾರು ಬದ್ಮಾಸರದಾರ, ಯಾರು ಜೈಲ್ನಾಗ ಹೋಗಿ ಬಂದಾರ ಅವರೆಲ್ಲರೂ ದೊಡ್ಡ ಪೋಸ್ಟ್ನಾಗಿದ್ದ ಅಧಿಕಾರ ಎಂಜಾಯ್ ಮಾಡ್ಲಕತ್ತಾರ. ಇದು ಕಲಿಯುಗ. ಹಿಂಗಾಗಿ ಇದು ಜಗತ್ತು ಮಿಥ್ಯ. ಈ ಮಿಥ್ಯವಾದ ಜಗತ್ತಿನಾಗ ಏನ್ ಬೇಕಾದ ಆಚರಿಸ್ತದ. ಇವೆಲ್ಲವನ್ನ ನೋಡಿ ಅದ್ರೊಳಗೆ ಹೊಕ್ಕೋಬಾರ್ದು. ಏನ್ ಮಾಡ್ಬೇಕು, ಸಾಕ್ಷಿಯಾಗಿ ನೋಡ್ತಿರ್ಬೇಕು. ಯಾರ್ಯಾರು ಏನೇನ್ ಮಾಡ್ಯಾರ ಅವ್ರವ್ರ ಕರ್ಮ ಅವ್ರು ಭೋಗಿಸ್ತಿರ್ತಾರ ಅಂತೇಳಿ ನಾನು ಆತ್ಮ ಅಂತ ಅನ್ಕೊಂಡೇವು ಅಂತಂದ್ರ ಆನಂದ ಭಕ್ತಿ. ಅದನ್ನು ಹೊರತುಪಡಿಸಿ ಎಲ್ಲರ ಕಳವಳ ಆದೇವು ಅಂತಂದ್ರ ಏನಾಗಿವಿ, ವ್ಯಭಿಚಾರಿಗಳಾಗಿವಿ ಅಂತ. ನಾನು ಆತ್ಮ ಅಂತೇಳಿ ಅನ್ಕೊಂಡು ನಾ ಆನಂದವಾಗಿದ್ದೀನಿ ಅಂತಂದ್ರ ಅವು ವ್ಯಭಿಚಾರಿ. ಆರೋಗ್ಯ ಹೆಂಗೆ ಹಾಕಿರ್ಲಕ್ಕ, ಮನಸ್ಸು ಹೆಂಗೆ ಹಾಕಿರ್ಲಕ್ಕ, ಬುದ್ಧಿ ಹೆಂಗೆ ಹಾಕಿರ್ಲಕ್ಕ, ಪಂಚಕೋಶಗಳ ಲಕ್ಷಣಗಳು ಹೆಂಗ್ ಬೇಕಾದಂಗಿರ್ಲಕ್ಕ, ನಾನು ಮಾತ್ರ ಆತ್ಮ, ಅವು ನನಗೆ ಸಂಬಂಧ ಇಲ್ಲ. ಈ ರೀತಿ ಆದ್ಮೇಲೆ ಸಮರಸ ಭಕ್ತಿ ಅಂದ್ರೆ ಅಖಂಡ ಪರಮಾತ್ಮನಿಗೆ ಜೀವಾತ್ಮನಿಗೆ ಏನೇನು ವ್ಯತ್ಯಾಸ ಇಲ್ಲ. ಅಲ್ಲಿ ಆಭಾಸ ಅನ್ನೋವನೇ ಇಲ್ಲ. ಕಾರಣ ಶರೀರ ಜ್ಞಾನದ ಬಲದಿಂದ, ಕಾರಣ ಶರೀರ ಅಂದ್ರೆ ಅಜ್ಞಾನ ಶರೀರ. ಆ ಕಾರಣ ಜ್ಞಾನದ ಬಲದಿಂದ ಅಜ್ಞಾನ ನಾಶ ಆಗ್ಯದ. ಅಜ್ಞಾನದ ಆಭರಣ ಯಾವುದು, ಅಂತಃಕರಣ, ಅದನ್ನು ನಾಶ ಆಗ್ಯದ. ಅಂತಃಕರಣ ಕನ್ನಡಿನೇ ಇಲ್ಲ ಅಂತಂದ್ಮೇಲೆ ಬ್ರಹ್ಮನ ಪ್ರತಿಬಿಂಬಾರ ಎಲ್ಲಿ ಇರ್ತದ, ಆ ಬ್ರಹ್ಮನ ಪ್ರತಿಬಿಂಬನೇ ಇಲ್ಲ. ಆಭಾಸನೇ ನಷ್ಟ ಆಗಿ ಹೋಗ್ಬಿಟ್ಟಾನ. ಆಭಾಸ ನಷ್ಟವಾದ್ಮೇಲೆ, ಪ್ರತಿಬಿಂಬ ನಷ್ಟ ಆದ್ಮೇಲೆ ಅಲ್ಲಿ ಉಳಿದದ್ದು ಒಂದೇ ಒಂದು ಬಿಂಬ. ಆ ಶುದ್ಧ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನೇನು ಉಳಿದಿಲ್ಲ ಅಲ್ಲಿ ಅಂತ ಒಂದು ಸ್ಥಿತಿ. ಪ್ಲಸ್ ಏನದ, ಶುದ್ಧ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನು ಉಳಿದಿಲ್ಲ. ಪ್ಲಸ್ ಒಂದು ಸ್ಥೂಲ ಶರೀರ ಆದ, ಒಂದು ಸ್ಥೂಲ ಶರೀರ ಆದ, ಒಂದು ಶುದ್ಧ ಬ್ರಹ್ಮ. ಇವೆರಡು ಬಿಟ್ರೆ ಏನೇನು ಇಲ್ಲ. ಇಂಥ ಸ್ಥಿತಿಗೆ ಏನಂತಾರಪ್ಪ ಅಂತಂದ್ರೆ ಜೀವನ್ಮುಕ್ತ, ಐಕ್ಯಸ್ಥಲಿ, ಹಿಂಗೆಲ್ಲ ಅಂತಿರ್ತಾರ. ಮತ್ತು ಸ್ಥೂಲ ಶರೀರ ಮತ್ತು ಅದು ಕಳ್ಕೋಬೇಕಲ್ರಿ ಅಂದ್ರೆ ನೀವೇನು ಮಾಡಬೇಕಾಗಿಲ್ಲ. ಅದು ಸ್ಥೂಲ ಶರೀರ ಏನದ ಅಂದ್ರ ತನ್ನ ಆಯುಷ್ಯ ಮುಗಿದ್ಮೇಲೆ ತಾನೇ ಹೋಗ್ಬಿಡ್ತದ. ಕರ್ಪೂರದ ಗಿರಿಗೆ ಬೆಂಕಿ ಹಚ್ಚಿದ್ರೆ ಹಂಗ ಎಷ್ಟು ದೊಡ್ಡ ಕರ್ಪೂರದ ಗಿರಿ ಇದ್ರೂ ಸುಟ್ಟು ಭಸ್ಮಾಗಿ ಹೋಗ್ತದ. ಹಂಗ ಯಾವಾಗ ನೀವು ಜೀವನ್ಮುಕ್ತರಾತ್ರಿ ಆವಾಗ ಏನಾಯ್ತು, ಜ್ಞಾನದ ಅಗ್ನಿ ಆ ಒಂದು ಅಜ್ಞಾನ ಶರೀರ ಏನಾದಲ್ಲ ಸ್ಥೂಲ ಶರೀರ ಅದಕ್ಕೆ ಹತ್ತಿ ಬಿಟ್ಟಿರ್ತದ. ಬೆಂಕಿ ಹತ್ತಿದ ಕರ್ಪೂರ ಎಷ್ಟೊತ್ತು ಉರಿಲಕ್ಕೆ ಸಾಧ್ಯ? ಅದರ ಆಯುಷ್ಯ ಮುಗಿದ್ಮೇಲೆ ಅದು ತಾನೇ ಹೋಗ್ತದ. ಯಾವ ಕಾರಣಕ್ಕೂ ಸ್ಥೂಲ ಶರೀರ ಕಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದನ್ನು ಬೆಳೆಸೋ ಪ್ರಯತ್ನ ಮಾಡ್ಲಕ್ ಹೋಗ್ಬಾರ್ದು, ಬಹಳ ಬೆಳೆಸ್ಲಕ್ ಹೋಗ್ಬಾರ್ದು. ಅದು ಉಳಿಸ್ಕೋಬೇಕಷ್ಟೇ. ಆದ್ರೆ ಕಳ್ಕೊಳ್ಳೋದು ಪ್ರಯತ್ನ ಯಾವುದು, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳನ್ನ ಕಳ್ಕೊಳ್ಳೋಂತ ಪ್ರಯತ್ನ ಮಾಡಬೇಕು. ಸ್ಥೂಲ ಶರೀರ ಕಳ್ಕೊಳ್ಳೋ ಪ್ರಯತ್ನ ಮಾಡಬಾರದು. ಯಾವಾಗ ಈ ಸ್ಥೂಲ ಶರೀರ ಹೋಯ್ತು ಆವಾಗ ಅದಕ್ಕೆ ವಿದೇಹ ಮುಕ್ತಿ ಅಂತಾರ. ಮತ್ತು ಸ್ಥೂಲ ಶರೀರ ಇರುವಾಗಲೇನೆ ಪೂರ್ತಿ ಎಲ್ಲಾ ಇಂದ್ರಿಯ ವ್ಯವಹಾರಗಳು, ಪ್ರಾಣದ ಸಂಚಲನ, ಆಹಾರ ವಿಹಾರ ಎಲ್ಲವನ್ನೂ ಬಂದ್ ಮಾಡಿ ಸತ್ತು ಹೆಣ ಹೆಂಗಿರ್ತಾನ ಹಾಂಗ ಏನ್ ಮಾಡ್ಬೇಕು. ಆದನಂತಂದ್ರೆ ಜೀವಂತ ಇದ್ರೂ ಸಹಿತ
ಅಲ್ಲಿ ಅವ ವಿದೇಹ ಮುಕ್ತನೇ ಇರ್ತಾನ. ದೇಹದ ವ್ಯವಹಾರಗಳೆಲ್ಲ ಬಂದಾಗಿದ್ದು ಅಂತಂದ್ರೆ ಈಗ ನೋಡ್ರಿ 33 ದಿವಸ ಒಂದು ಗದ್ದಿಗೆ ಒಳಗ ಮುಚ್ಚಿಕೊಂಡಿದ್ರು ಒಬ್ಬರು ಗುರುಗಳು ಒಳಗಿದ್ರು. ಇದ್ಮೇಲೆ ಮೊದಲಿನ ಕಾಲದೊಳಗ ಎಲ್ಲರೂ ಹೋಗಿ ಯಪೋ 33 ದಿವಸ ಹ್ಯಾಂಗಿದ್ರು, ಊಟ ಇಲ್ಲ, ನೀರಿಲ್ಲ, ಗಾಳಿಲ್ಲ, ಅವ್ರ ಪರಿಸ್ಥಿತಿ ಏನು ಎಂತು ಅಂತ ಹೇಳಕ್ಕೆ ಒಂದು ಹಿಂಗ ವಿಚಾರ ಇತ್ತು. ಎಲ್ಲರೂ ಭಕ್ತಿಲಿಂತ ಅಲ್ಲಿ ನಂಬುತ್ತಿದ್ರು. ಅದು ಒಂದು ಕಾಲ. ಆದ್ರೆ ಈಗ ಎಂತ ಕಾಲ ಬಂದ್ಬಿಟ್ಟದಂದ್ರ ಅವ್ರೇನಂತಾರ, 33 ದಿವಸ ಬೇಡ, 3 ತಾಸು, 3 ತಾಸು ನಾವು ಕೇಳೋದು ಏನಂತ, ಒಂದು ಗ್ಲಾಸ್ ಹೌಸ್ ಮಾಡಬೇಕು, ಗ್ಲಾಸಿನ ಮನಿ, ಗಾಜಿನ ಮನಿ, ಎಂಥದ್ದು ಒಂದು ಬಾಕ್ಸ್, ಗಾಜಿಂದ ಒಂದು ಬಾಕ್ಸ್ ಮಾಡಬೇಕು. ಆ ಒಂದು ಏನಪ್ಪ ಬೈಲೊಳಗಿಡ್ಬೇಕದು. ಬೈಲೊಳಗಿಟ್ಟು ಅದಕ್ಕ ಎಲ್ಲಿ ಒಂದೀಟು ಗಾಳಿ ನೀರ ಏನು ಹೋಗ್ಲಾರ್ದಂಗ ವಾಟರ್ ಪ್ರೂಫ್, ಲೀಕ್ ಪ್ರೂಫ್ ಏನೇನವ ಎಲ್ಲ ಮಾಡ್ಬೇಕು. ಅದ್ರೊಳಗೆ ಒಂದು 3 ತಾಸು ಇದ್ದು ಅವರು ತೋರಿಸಿದರೆ ನಾವು ಅವ್ರು 33 ದಿವಸ ಗಾಳಿ ನೀರು ಇಲ್ಲದೆ ಬದುಕ್ಯಾರ. ಇಲ್ಲ ಅಂತಂದ್ರೆ ನಾವು ರಹಸ್ಯವಾಗಿ ಅಲ್ಲಿ ಪೈಪುಗಳು ಇಟ್ಕೊಂಡು ನೀರ ಊಟ ಎಲ್ಲ ಸಪ್ಲೈ ಮಾಡ್ಕೊಂಡೇ ಬದುಕ್ಯಾರ. ಇಲ್ಲಂದ್ರೆ ಹೆಂಗ? ಮತ್ತ ಅವ್ರು ಊಟ ಮಾಡಿಲ್ಲ ಅಂದ್ರೆ ಅಷ್ಟೊಂದು ವೀಕ್ ಆಗ್ಯಾರ, ದವಾಖಾನಿಗೆ ಹೋಗ್ಯಾರ. ಅವ್ರಂತಾರ ಊಟ ನೀರ ಇಲ್ಲದಕ್ಕೆ ವೀಕ್ ಆಗಿಲ್ಲ, ಅವರು ಊಟ ಸಿಕ್ಕದ, ನೀರ್ ಸಿಕ್ಕದ, ಬೆಳಕು ಇರ್ಲಾರ್ದಕ್ಕ ಅವ್ರು ವೀಕ್ ಆಗ್ಯಾರ. ನೋಡ್ರಿ ಇವೆಲ್ಲ ವಾದಗಳು ಹೆಂಗದಾವ್. ಅವ್ರಿಗೆ ಬೆಳಕು ಸಿಗ್ಲಾರ್ದಕ್ಕ ಅವ್ರು ವೀಕ್ ಆಗ್ಯಾರ. ಈಗ ಬೆಳಕಿಲಿಂದ ಕತ್ತಲೆಯಿಂದ ಬೆಳಕಿಗೆ ಬಂದಾರ, ಅದಕ್ಕೆ ಹಂಗಾಗ್ಯಾರ. ಮತ್ತ ಅಷ್ಟೊಂದು ಯೋಗ ಶಕ್ತಿ ಇದ್ದವರು ಸೀದಾ ನಾರ್ಮಲ್ ಆಗಿ ಇರ್ಬೇಕಿತ್ತು. ಈ ದವಾಖಾನಿಗೆ ಯಾಕೆ ಹೋದ್ರು ಅವರು? ಯೋಗ ಶಕ್ತಿ ಅಷ್ಟೊಂದು ಪ್ರಬಲ ಇತ್ತು ಅಂತಂದ್ರೆ ಅವ್ರು ದವಾಖಾನಿಗೆ ಯಾಕೆ ಹೋದ್ರು? ಹಾಸ್ಪಿಟಲ್ನಾಗ ಯಾಕದಾರ ಅವರು? ಹೊರಗೆ ನಾರ್ಮಲ್ ಆಗಿ ನಾವೆಲ್ಲ ಹೆಂಗಿದ್ದೇವ ಹಂಗಿರ್ಬೇಕು ಅಂದ್ರೆ ಅಲ್ಲಿ ಯೋಗ ಶಕ್ತಿಯ ಬಲ ಇಲ್ಲ ಅಂತೇಳಿ ಈ ತರ ಎಲ್ಲ ಮಾತಾಡೋರು ಬಂದ್ಬಿಟ್ಟಾರಿ. ಹೆಂಗ್ ನಂಬಿಸ್ತೀರಿ ಇವ್ರಿಗೆ? ಏನ್ ಮಾಡ್ತೀರಿ ಇಂಥ ಪರಿಸ್ಥಿತಿಗೆ? ವಿಚಾರ ಮಾಡಂತ ಮಾತುಗಳು, ವೈಚಾರಿಕತೆ ಮಟ್ಟ ಮನುಷ್ಯಂದ ಬೆಳೆದ ಮೇಲೆ ಇವ್ ಯಾವ ಏನ್ ಮಾಡ್ತಾವ? ಫಲ ಕೊಡಂಗಿಲ್ಲ. ಒಂದು ಅರ್ಧ ಜಗತ್ತ ಉಲ್ಟಾ ಹೊಡೆದ್ ಬಿಡ್ತದ. ಏನ್ ಮಾಡಿದ್ರು ಉಲ್ಟಾ ಹೊಡಿತದ. ಹಿಂಗಾಗಿ ಸಮರಸ ಭಕ್ತಿ ಅಂತಂದ್ರ ಅಖಂಡ ಬ್ರಹ್ಮ, ಅಖಂಡ ಪರಮಾತ್ಮ, ನಾನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ನಾನು ಅಂದ್ರೆ ಅವನೇ, ಅವನಂದ್ರೆ ನಾನೇ. ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ತನ್ನದೇ ರೂಪ, ತನ್ನದೇ ಪ್ರತಿಬಿಂಬ. 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲದರೊಳಗೂ ನನ್ನದೇ ಪ್ರತಿಬಿಂಬ, ನಾನೇ ಬಿಂಬ. ಈ ಪಂಚಭೂತಾತ್ಮಕ ಬ್ರಹ್ಮ ಏನದಲ್ಲ ಬ್ರಹ್ಮಾಂಡ, ಇದನ್ನು ಸೃಷ್ಟಿ ಮಾಡಿದವನು ನಾನೇ, ಮತ್ತ ಅದರೊಳಗೆ ಇದ್ದವನು ನಾನೇ, ಅದೆಲ್ಲ ನಡೆಸವನು ನಾನೇ ಅನ್ನಂತ ಒಂದು ಸ್ಥಿತಿ, ಅದು ಸಮರಸ ಭಕ್ತಿ. ಆ ಯಾವನೋ ಭಕ್ತ ಸ್ಥಳದಾಗೂ ಇರ್ಲಾರ್ದವ ಅದೇ ಹಂಗ ಇದೇ ಹಂಗ ಅಂತ ಕೇಳ್ತಿರ್ತಾನ. ಆ ಸ್ಥಳಕ್ಕೆ ಹೋದಾಗ ಗೊತ್ತಾಗ್ತದ. ಆ ಸ್ಥಳಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗ್ತದ? ನಡ್ಬೇಕು ಇಟೆಲ್ಲ ಕಷ್ಟಪಟ್ಟವ್ರು ಯಾಕೆ ಹೇಳಕತ್ತಾರ? ಇವೆಲ್ಲ ಮಾಡಿ ಬಂದ್ರ ಅವಾಗ ಆ ಐಕ್ಯ ಸ್ಥಳ ಲಿಂಗಾಂಗ ಸಾಮರಸ್ಯದ ಸುಖ ಗೊತ್ತಾಗ್ತದ ಅನ್ನೋಂತ ಮಾತ ಹೇಳ್ತಾರ. ಈ ಪ್ರಾಣಲಿಂಗಿ ಮುಂದೆ ಪ್ರಾಣಲಿಂಗಿಯ ಆಚಾರ ಸ್ಥಳ, ಇಂತಪ್ಪ ಪ್ರಾಣಲಿಂಗಿಯ ಸ್ಥಳವ ನಂಗಂಗೊಂಡಿಪ್ಪ ಪ್ರಾಣಲಿಂಗಿಯ ಆಚಾರ ಸ್ಥಳ. ಆ ಸ್ಥಳದ ಅನುಭವದ ವಚನ ಏನದ? ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಹೆಂಗದಂದ್ರೆ ಬಹಳ ದೊಡ್ಡದದ ಇದು ವಚನ. ಈ ವಚನದಾಗ ಒಂದೊಂದೇ ಸಾಲ ಹೇಳಕ್ಕೆ ಕೈ ಬಿಟ್ಕೊತ ಹೋಗ್ಬೇಕು. ಯಾಕಂದ್ರೆ ಎಲ್ಲ ಓಟು ಹೇಳ್ಕೊತ ಆದ್ರ ಟೈಮ್ ಬಹಳ ಹಿಡಿತದ. ಆಜ್ಞೆ ಸಹಿತ, ಆಜ್ಞೆ ಸಹಿತ, ಗುರು ಆಜ್ಞೆ ಸಹಿತ, ಲಿಂಗ ಆಜ್ಞೆ ಸಹಿತ, ಜಂಗಮ ಆಜ್ಞೆ ಸಹಿತ, ಪಾದೋದಕ ಆಜ್ಞೆ ಸಹಿತ. ಗುರು, ಲಿಂಗ, ಜಂಗಮ ಇವು ಮೂರು ಏನದವ ಆಜ್ಞೆ ಮಾಡಂತವ. ಇವು
ಪೂಜ್ಯ ವಸ್ತುಗಳು ಇವೇ ನಮಗ ಒಡೆಯರು. ಗುರು, ಲಿಂಗ, ಜಂಗಮ ಇವೇ 3 ಒಡೆಯರು. ಇವರ ಆಜ್ಞೆ ಸಹಿತ 64 ಶೀಲ ಆಜ್ಞೆ ಸಹಿತ, 56 ಋತ ಆಜ್ಞೆ ಸಹಿತ, 32 ನೇಮ. ಇದು ಕಾರಣವಾಗಿ ಆಜ್ಞೆಯ ಮೀರಿ ನಡೆಯಲಾಗದು. ಆಚಾರ ಸಹಿತ ಲಿಂಗ ಭಕ್ತನಾದೊಡೆ ಅನ್ಯ ದೈವವೆಂಬುದು ತನ್ನಲ್ಲಿಯೇ ಅರಿಯಬೇಕು. ಇದರಲ್ಲಿ ಭವಿಯ ಕೊಂದ ಕಾರಣವೇನಯ್ಯ, ಅದು ಮುಂದೆ ಹೋಗೋಣ. ಇಲ್ಲೇನಂತಂದ್ರ ಇಲ್ಲಿ ಆಜ್ಞೆಯನ್ನ ಮೀರಿ ನಡೆಯಬಾರದು. ಗುರು, ಲಿಂಗ, ಜಂಗಮರ ಮತ್ತು ಇಲ್ಲೊಂದೇನ್ ಮಾಡ್ಯಾನ, ಗುರು ಆಜ್ಞೆ ಸಹಿತ, ಲಿಂಗ ಆಜ್ಞೆ ಸಹಿತ, ಜಂಗಮ ಆಜ್ಞೆ ಸಹಿತ ಅಂತೇಳಿ ಬರೆಯೋದಕ್ಕಿಂತ ಮೊದಲ ಒಂದೇ ಖಾಲಿ ಬರ್ದಾನ ಆಜ್ಞೆ ಸಹಿತ ಅಂತ. ಅಲ್ಲಿ ಯಾರ ಆಜ್ಞೆ? ನಿಮ್ಮ ಅರಿವಿನ ಆಜ್ಞೆ. ಅಲ್ಲಿ ಏನೂ ಇಲ್ಲ ಅಂತಂದ್ರೆ ಅರಿವಿನ ಆಜ್ಞೆ, ನಿಮ್ಮ ಒಳಗಿಂದ ಅಂತಃಕರಣದ ಆಜ್ಞೆ. ನಿಮ್ಮ ಒಳಗಿನ ಅಂತಃಕರಣದ ಆಜ್ಞೆ ಪ್ಲಸ್ ಗುರು ಆಜ್ಞೆ, ಲಿಂಗ ಆಜ್ಞೆ, ಜಂಗಮ ಆಜ್ಞೆ. ಮತ್ತೇನದಪ್ಪ ಅಂತಂದ್ರೆ ಇವರನ್ನ ಪೂಜ್ಯ ವಸ್ತುಗಳನ್ನಾಗಿ ಪೂಜೆ ಮಾಡಿದ ಮೇಲೆ ಪ್ರಸಾದ ಆಜ್ಞೆ. ಆ ಪ್ರಸಾದ ಪಾದೋದಕ ಪ್ರಸಾದ ಏನ್ ಪಡ್ಕೋತೀರಿ, ಅದು ಪಡ್ಕೊಳಕ್ ಹೆಂಗಿರ್ಬೇಕು, ಪಡ್ಕೋಬೇಕಾದ್ರೆ ಏನೇನ್ ಮಾಡ್ಬೇಕು, ಅದೆಲ್ಲ ಆಜ್ಞೆನೆ. ಪ್ರತಿಯೊಂದು ವಚನಗಳು ಇವು ಆಜ್ಞೆನೆ. ಇದಾದ್ಮೇಲೆ ಒಂದ್ ಕಡೆ ಬರ್ಕೊಳ್ರಿ, 64 ಶೀಲ, 56 ಋತ, 32 ನೇಮ. ನಮ್ಮ ವೀರಶೈವ ಪದ್ಧತಿ ಪ್ರಕಾರ ಇಷ್ಟದಾವ. ಎಷ್ಟೆಷ್ಟು ಏನೇನು? 64 ಶೀಲ, 56 ಋತ, 32 ನೇಮ. ನಾಳೆಗೆ 64 ಶೀಲಗಳು ಹೇಳೋಣ. ವಚನ ಇದು ಬಹಳ ದೊಡ್ಡದದು. ಇನ್ನು ಮುಂದೆ ಹಿಂಗೆ ದೊಡ್ಡ ಬರ್ಕೋತಾವ. ಅದನ್ನ ದೊಡ್ಡ ಬಂದವತ್ತೇಳಕ್ಕೆ ಗಾಬರಿಯಾಗಿ ಇದನ್ನ ಹೆಂಗ ಮಾಡ್ಬೇಕಪ್ಪ ಅಂತೇಳಕ್ಕೆ ಎದಿ ಹೊಡ್ಕೊಳ್ಳೋದಿಲ್ಲ. ನಮ್ಮ ಕಡೆಯಿಂದ ಏಟ್ ಆಗ್ತದ ಆಯ್ತು ಮಾಡ್ಕೊತ ಹೋಗೋದು. ಏನು ಒಂದ್ ಸಾಲು ಓದ್ಲಕ್ಕಾದ್ರೆ ಒಂದ್ ಸಾಲು, ಒಂದ್ ಶಬ್ದ ಓದ್ಲಕ್ಕಾದ್ರೆ ಒಂದ್ ಶಬ್ದ. ಅದು ಓದ್ಲಿಕ್ಕೆ ಆಗ್ಲಿಲ್ಲ ಇವತ್ತ, ಆಯ್ತು ಬಿಟ್ಬಿಡೋದು, ನಾಳೆಗೆ ಓದೋದು. ಏನ್ ಹೋಗೋದದ, ಏನ್ ಬರೋದು. ಹಿಂಗಾಗಿ ಏನೇನದಾವ ಇವು ಸಂಖ್ಯೆಗಳು? 64 ಶೀಲ ಮತ್ತ 56 ಋತ ಮತ್ತ 32 ನೇಮ. ಇದ್ರೊಳಗೆ ಏನೇನ್ ಸಾಹಿತ್ಯ ಸಿಗ್ತದ ಅಷ್ಟು ಹೇಳದಪ್ಪ. ಮುಂದಿನ ದೇವರನ್ನ ನೋಡೋಣ. ಮತ್ತೆ ಸಿಕ್ಕಾಗ ಹೇಳೋದು, ಎಷ್ಟು ಸಾಹಿತ್ಯ ಸಿಗ್ತದ ಅಷ್ಟು ಹೇಳ್ಕೊತ ಹೋಗೋದು. 3 ಸಾರಿ ಹೇಳ್ತೀನಿ, ಆಮೇಲೆ ಲಾಸ್ಟಿಗೆ ಕೇಳ್ತೀರಿ. 64 ಶೀಲ ಇದು ಆಜ್ಞೆ, ಇದ್ರ ಪ್ರಕಾರ ನಡಿಬೇಕು. 56 ಋತಗಳು ಮತ್ತೆ 32 ನೇಮಗಳಂತ. ಇವು ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ನನ್ನ ಹತ್ರ ಏನದ ಅಷ್ಟು ಹೇಳ್ತೀನಿ. ಮತ್ತಿನ್ನ ಎಲ್ಲರ ಏನಾರ ಸಿಕ್ತಂತಂದ್ರೆ ನೋಡಮ್ಮ, ಪ್ರಯತ್ನ ಮಾಡಿ ಅವುಗಳನ್ನ ತಿಳ್ಕೊಳ್ಳೋಣ. ಮುಂದೇನದ ನೋಡೋಣ, ಪರಮಾತ್ಮನ ಇಚ್ಛೆ. ಅದಾವ್ರಿ, ಮತ್ತೆ ಹುಡುಕ್ರಿ, ಹುಡುಕಿ ಹೇಳ್ರಿ, ಮತ್ತೆ ನೀವೇ ಹೇಳ್ರಿ. ಏನ್ರಿ? ಆಯ್ತಾಯ್ತಾಯ್ತು. ಇದ್ರಾಗ ಅದ ಅಂದ್ರೆ ಸಿದ್ಧಾಂತಿಕ ಮನ್ಯಾಗ ಆ ಪೇಜ್ ನಂಬರ್ ಅದು ಸ್ವಲ್ಪ ಹೇಳ್ರಿ ನನಗ, ಆಮೇಲೆ ನೋಡೋಣ. ಸ್ವಲ್ಪ ಹುಡುಕ್ರಿ, ಹೇಳ್ರಿ. ಮತ್ತ ನಮ್ಗ ಆಟ್ ಡೀಟೇಲ್ ಹೇಳ್ಕೊತ ಕುಂದಿರ್ಲಕ್ಕ ನಮ್ ವಿಚಾರ ಸಾಗರ ನಿಂತು ಬಿಡ್ತದ. ಆದ್ರೂ ನಾನು ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟೇ ಕೊಟ್ಟು ಮುಂದೆ ಹೋಗ್ತೀನಿ. ನೀವು ಒಂದಿಟ್ಟು ಹೇಳ್ರಿ, ನಾವು ಒಂದಿಟ್ಟು ಹೇಳ್ತೀವಿ. ಯಾಕಂದ್ರೆ ಇದು ದೊಡ್ಡ ವಚನ ಅದ. ಎಲ್ಲರೂ ಕೂಡಿಕೆ ಕರಗಿಸ್ಬೇಕ. ಒಬ್ಬನೇ ಮಾಡಕ್ ಆಗಲ್ಲ. ಕೆಲವೊಂದ್ ಕೆಲಸ ಒಬ್ಬನೇ ಎತ್ತಲಕ್ ಆಗಲ್ಲ. ಒಂದಿಷ್ಟು ಮಂದಿ ಕರ್ಕೊಂಡು ಎತ್ತಬೇಕಾಗ್ತದ. ಎತ್ತ ಎಲ್ಲರೂ.
ನಿಂತು ನೋಡು